ಸ್ನೇಹಿತರೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಿಮಗೆಲ್ಲ ಗೊತ್ತಾಯಿದೆ, ಸ್ನೇಹಾಲಯ ಕ್ರಿಯೇಷನ್ಸ್ ವತಿಯಿಂದ ಒಂದು ಕ್ರೌಡ್ ಫಂಡಿಂಗಲ್ಲಿ ಚಂದ್ರಗಿರಿ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಹೊರಟಿದ್ವಿ. ಒಂದು 3 ದಿನ ಚಿತ್ರೀಕರಣವು ನಡೆಯಿತು. ಸೊ ಆ ಚಿತ್ರೀಕರಣದಲ್ಲಿ ಒಂದು ಸ್ಮೋಕ್ ಎಫೆಕ್ಟು, ಡಸ್ಟ್ ಎಲ್ಲ ತುಂಬ ಯೂಸ್ ಮಾಡಬೇಕಾಗಿತ್ತು. ಮಾಡಿದ್ವಿ ಕೂಡ, ಬಟ್ ಅಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಆನಂತರ ಆ 3 ದಿನದ ನಾವು ಆ ಫುಟೇಜನ್ನು ಎಡಿಟಿಂಗ್ ಎಲ್ಲ ಮಾಡಿಸ್ತೀವಿ ಕೂಡ. ಆ ಟೈಮಲ್ಲಿ ಒಂದು CG ಅಂತ ಬಂದಾಗ ಸುಮಾರಷ್ಟು ಖರ್ಚು ವೆಚ್ಚಗಳು ಬಂತು ನಮಗೆ. ನಾನು ಬರೆದುಕೊಂಡಿದ್ದ ಚಂದ್ರಗಿರಿಯ ಕಥೆಯಲ್ಲಿ ಸುಮಾರಷ್ಟು ಗ್ರಾಫಿಕ್ಸ್ ಇತ್ತು. ಅಷ್ಟೆಲ್ಲ ಗ್ರಾಫಿಕ್ಸನ್ನು ಬಳಸಿ ಸಿನಿಮಾ ಮಾಡೋಕ್ಕೆ ದೊಡ್ಡ ಪ್ರೊಡ್ಯೂಸರೇ ಬೇಕು, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗಿತ್ತು. ನಾವು ಕ್ರೌಡ್ ಫಂಡಿಂಗಲ್ಲಿ ಮಾಡ್ತಾ ಇದ್ದಿದ್ದು ಒಂದು ಚಿಕ್ಕ ಬಜೆಟಲ್ಲಿ ಮಾಡೋಣ ಅಂತ ಹೋಗಿದ್ದು. ಅಲ್ಲಿ ನಾನು ಒಂದು ಎಡವಟ್ಟು ಏನು ಮಾಡಿದೆ ಅಂತಂದರೆ, ನಾನು ಒಂದು ಗ್ರಾಫಿಕ್ಸ್ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದು ನಂದು ತಪ್ಪಾಯಿತು. ಅದರಿಂದ ನಾನೇನು ಮಾಡಿದೆ, ಎಲ್ಲ ನಮ್ಮ ಇನ್ವೆಸ್ಟ್ಮೆಂಟರ್ಸು ಈಗಾಗಲೇ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರಿಗೆ ನಾನು ತಿಳಿಸ್ದೆ, ಈ ರೀತಿ ಗ್ರಾಫಿಕ್ಸು ಜಾಸ್ತಿ ಯೂಸ್ ಆಗ್ತಾ ಇದೆ ನಮ್ಮ ಕಥೆಯಲ್ಲಿ, ಅಷ್ಟು ಬಜೆಟ್ ವರ್ಕೌಟ್ ಆಗೋದಿಲ್ಲ. ಹಾಗಾಗಿ ಕಥೆಯಲ್ಲಿ ಸ್ವಲ್ಪ ಮಾರ್ಪಾಟಗಳು ಮಾಡಿ ಟೈಟ್ಲನ್ನು ಸಮೇತ ಚೇಂಜ್ ಮಾಡ್ತೀನಿ ಅಂತೇಳಿ ಕೇಳಿದ್ದೆ. ಅವರು ಸಮೇತ ಓಕೆ ಸರ್, ತೊಂದರೆ ಇಲ್ಲ, ನಿಮಗೆ ಹೇಗೆ ಬೇಕೋ ಅದು ಮಾಡಿ, ಒಟ್ಟಾರೆ ನಮಗೊಂದು ಒಳ್ಳೆಯ ಸಿನಿಮಾ ಆಗಬೇಕು, ಸಕ್ಸಸ್ ಆಗಬೇಕು, ನಾವು ಗುರುಸ್ಕೊಳ್ಬೇಕು ಅಂಥೇಳಿ ನಮಗೆ ಪ್ರೀತಿಯಿಂದ ಅವರು ಒಪ್ಕೊಂಡ್ರು. ಇಮಿಡಿಯೇಟ್ಲಿ ನಾನೇನು ಮಾಡಿದೆ, ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ ಅಂತ ಒಂದು ಟೈಟ್ಲನ್ನು ಅದಕ್ಕೆ ಪ್ಲಾನ್ ಮಾಡಿ ಅದಕ್ಕೋಸ್ಕರ ಒಂದು ಸಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದೆ. ಆ ಒಂದು ಸಿನಾಪ್ಸಿಸ್, ಆ ಕಥೆಯ ಒಂದಷ್ಟು ಸಾರಾಂಶವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಸರ್, ಕತೆ ಹೇಳಿಬಿಟ್ರೆ ಎಲ್ಲರೂ ಸಿನಿಮಾ ನೋಡ್ತಾರಾ ಅಂತ ಹೇಳ್ತಾರೆ. ಸೊ ಇವತ್ತು ಟೀಸರ್ ಟ್ರೈಲರ್ ಬಿಡ್ತೀವಿ, ಅದರಲ್ಲೂ ಕಥೆಯ ಸಾರಾಂಶ 2.5 ಗಂಟೆಯ ಸಿನಿಮಾವನ್ನು ಬರೀ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ಒಂದು ಇದು ಮಾಡ್ತಾರೆ. ಟೀಸರ್ ಟ್ರೈಲರ್ ನೋಡಿದ ಮಾತ್ರಕ್ಕೆ ಇಡೀ ಸಿನಿಮಾದ ಕಥೆಯನ್ನು ಹೇಳೋಕ್ಕೆ ಕಷ್ಟ ಆಗುತ್ತೆ. ತುಂಬ ಎಕ್ಸ್ಪರ್ಟ್ಸ್ ಮಾತ್ರನೇ ಅದನ್ನು ಹೇಳಬಲ್ಲರು, ಅವರಿಂದಲೂ ಸಹ ಕಷ್ಟ. ಹಾಗಾಗಿ ಕಥೆಯ ಸಾರಾಂಶ ಅಂದರೆ ಸಿನಾಪ್ಸಿಸ್ ಅಂತಂದಾಗ ಇಡೀ 2.5 ಗಂಟೆಯ ಚಿತ್ರದ ಒಂದಿಷ್ಟು ಎಳೆಗಳನ್ನು ಬಿಚ್ಚಿಡ್ತಾ ಹೋಗ್ತೀನಿ. ಏನಪ್ಪ ಅಂತಂದರೆ, ಫಸ್ಟ್ ಓಪನಿಂಗ್ಗೆ ಸುಮಾರು ಒಂದು 3 ಡೆಡ್ ಬಾಡಿಗಳು. ಫಸ್ಟ್ ಓಪನಿಂಗ್ ಒಂದು ವಿಲೇಜು, ಊರಿನ ಜನರೆಲ್ಲ ಅಲ್ಲಿ ಸೇರಿರ್ತಾರೆ, ಹೇಳ್ತಾ ಇರ್ತಾರೆ, ಪೊಲೀಸ್ ಇರುತ್ತೆ, ಚಾನಲ್ಗಳವ್ರು ಇರ್ತಾರೆ, ಕೇಳ್ತಾರೆ ಇವರು ಕೊಲೆ ಆಗಿದ್ದಾರಲ್ಲ, ಇವ್ರನ್ನ ಯಾರು ಕೊಲೆ ಮಾಡಿದ್ರು, ಹೋಗಿ ಇವರು ಏನಾದರೂ ದುಷ್ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರಾ, ಇವ್ರ ಹಿನ್ನೆಲೆ ಏನು ಅಂತ ಸತ್ತಿರೋ ಅಂಥ 3 ವ್ಯಕ್ತಿಗಳ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್ ಇವರು ತುಂಬ ಒಳ್ಳೆಯವರು, ಹಾಗೆ ಹೀಗೆ ಅಂತ ಆ 3 ಜನ ಸತ್ತಿರೋವರ ಬಗ್ಗೆ ಇಡೀ ಊರಿನ ಜನ ಸಿಕ್ಕಾಪಟ್ಟೆ ಒಳ್ಳೆಯದನ್ನು ಹೇಳ್ತಾ ಹೋಗ್ತಾರೆ. ಚಾನಲವರು ಹೇಳ್ತಾರೆ, ಇಷ್ಟೊಂದು ಒಳ್ಳೆಯ ವ್ಯಕ್ತಿಗಳನ್ನು ಕೊಂದವರಾದರೂ ಯಾರು ಅಂತ. ಆವಾಗ ನೆಕ್ಸ್ಟ್ ಯಾರು ಅಂತಂದಾಗ, ಕೊಂದವರು ಯಾರು ಅಂತ ಅಂದ ತಕ್ಷಣ ಪೊಲೀಸು ಚೇಸಿಂಗ್ ಮಾಡ್ತಾ ಹೋಗ್ತಾ ಇರುತ್ತೆ ಒಬ್ಬರನ್ನು. ಲಾಸ್ಟಿಗೆ ಕಾಲಿಗೆ ಶೂಟೌಟ್ ಮಾಡ್ತಾರೆ, ಅವನು ಸಿಕ್ಕಾಕೊಳ್ತಾನೆ. ಅವಳನ್ನು ಕೇಳ್ತಾರೆ, ಹೇಳು ಯಾಕೆ ಕೊಂದೆ ಅವರು 3 ಅಂತಂದಾಗ, ನೀವು ಅಂದ್ಕೊಂಡಿದ್ದಂಗೆ ನಾನು ಕೊಂದಿದ್ದು 3 ಸರ್, 4 ಜನ ಅಂತಾನೆ. 4 ಜನ? ಹಾಗಾದ್ರೆ ಇನ್ನೂ ಒಂದು ಡೆಡ್ ಬಾಡಿ ಇಲ್ಲಿದೆ, ಯಾಕೆ ಕೊಂದೆ ಅಂದಾಗ ಅವನು ತನ್ನ ಇಡೀ ಸ್ಟೋರಿಯನ್ನು ಹೇಳ್ಕೊಳ್ತಾ ಹೋಗ್ತಾನೆ. ಆ 3 ಅವನು ಯಾಕೆ ಕೊಂದ, ಏನಕ್ಕೋಸ್ಕರ ಕೊಂದ ಅಂತ. ಅದು ಅವನ ಒಂದು ಕುಟುಂಬ, ಅವನ ವಿಲೇಜು, ಅವನ ಬಂಧು ಬಳಗ, ಅವನ ಕುಟುಂಬದ ಗೌರವ, ಅವನ ಪರ್ಸನಲ್ ಲೈಫು, ಇದೆಲ್ಲವನ್ನು ಒಳಗೊಂಡಿರುತ್ತೆ. ಒಂದು ವಿಲೇಜು, ಆಮೇಲೆ ಒಂದು ಮೇನ್ ವಿಲನ್ನು, ಆ ವಿಲನ್ ಗ್ಯಾಂಗು, ಒಂದು ಕಾಡು, ಒಂದು ಪೊಲೀಸ್ ಡಿಪಾರ್ಟ್ಮೆಂಟು, ತಂದೆ ತಾಯಿ, ಫ್ರೆಂಡ್ಸು, ಲವ್ವರು, ಈ ರೀತಿ ಒಂದಷ್ಟೆಲ್ಲ ಪಾತ್ರಗಳು ಇದರಲ್ಲಿ ಅಡಕವಾಗಿರುತ್ತೆ. ಫಸ್ಟ್ ನಾವೇನು ಮಾಡಿದ್ವಿ, ಚಂದ್ರಗಿರಿ ಅಂತ ಟೈಟ್ಲ್ ಇಟ್ಟಿದ್ದಾಗ ಒಂದು ದೆವ್ವ, ಒಂದು ಗೋಸ್ಟ್, ಒಂದು ಆತ್ಮ ಎಲ್ಲರನ್ನ ಕೊಲ್ತಾ ಇರುತ್ತೆ ಅನ್ನೋ ಒಂದು ಇದು ಮಾಡಿದ್ವಿ. ಆ ಗೋಸ್ಟು ಕೊಲ್ಲೋದು ಅಂತ ಮಾಡಿದಾಗ ಗ್ರಾಫಿಕ್ಸ್ ಮಾಡಲೇಬೇಕಾಗಿತ್ತು. ಆ ಎಲ್ಲ ಬಜೆಟ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಕಥೆಯನ್ನು ಚೇಂಜ್ ಮಾಡಿ ಈ ರೀತಿ ಮಾಡಿದ್ವಿ. ಈಗ ಅವನು ತಾನು ಯಾಕೆ ಕೊಂದಿದ್ದು ಆ 3 ಮತ್ತು ಪೊಲೀಸಿಗೆ ಸಿಗದೇ ಇರೋ ಆ ಶವ ಎಲ್ಲಿದೆ, ಇನ್ನೊಂದು ಶವ, ಅವನೇ ಯಾರು, ಈ 3 ಯಾರು, ಇವ್ರಿಗೂ ಅವ್ರಿಗೂ ಇಷ್ಟು ಒಳ್ಳೆಯವರಾಗಿರೋ ಇವ್ರೊಂದಿಗೆ ಅವನಿಗೆ ದ್ವೇಷ ಯಾಕೆ,
ಅನ್ನೋ ಥೀಮ್ ಇಟ್ಕೊಂಡು ಕತೆ ಮಾಡ್ತಾ ಇದ್ದೀನಿ. ಬಟ್ ಎಲ್ಲರೂ ಅಂದ್ಕೊಂಡಿರ್ತಾರೆ ಸತ್ತೋಗಿದ್ದಾರೆ ಅಂಥೇಳಿ. ಕೊನೆಗೆ ನಾನೇ ಕೊಂದಿದ್ದು ಅಂತೇಳಿ ಇವನು ಒಪ್ಕೊಂಡಿರ್ತಾನೆ. ಕೊನೆಗೆ ಒಂದು ಟ್ವಿಸ್ಟ್ ಎಂಡಿಂಗಿಗೆ ಕೊಂದಿದ್ದವನಲ್ಲ ನಾನು ಅಂತ ಯಾರೋ ಒಬ್ಬರು ಬೇರೆಯವರೊಬ್ಬರು ಎಂಟ್ರಿ ಕೊಡ್ತಾರೆ. ಪಾರ್ಟ್ 2 ನೆಕ್ಸ್ಟ್, ಅದಕ್ಕೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ. ಯಾಕಂತಂದರೆ ಇದು ಒಬ್ಬ ವ್ಯಕ್ತಿಯ ಜೀವನ, ಅವನೊಂದಿಗೆ ಅದು ಸಮಾಪ್ತಿ ಆಗಬೇಕು. ಇನ್ನೂ ಅವನು ಬದುಕಿದ್ದಾನೆ ಅಲ್ವಾ. ಅವನು ಜೈಲಿಗೆ ಹೋಗೋಕ್ಕೆ ಕಾರಣ ಅದಕ್ಕೆ ಯಾರು ಅಂತ ನಾನು ಅಂತೇಳಿ ಇನ್ನೊಬ್ಬರು ಬಂದಾಗ ಅದು ಕತೆ ಹಾಗೆ ಮುಂದುವರಿತು. ಹಾಗಾಗಿ ಕ್ಲೈಮ್ಯಾಕ್ಸ್ ಅನ್ನೋದು ಇರೋದಿಲ್ಲ ಅಂತ ಒಂದು ಟೈಟಲ್ ಸೂಕ್ತವಾಗಿಸ್ತು, ಒಂದು ಡಿಫ್ರೆಂಟ್ ಅನ್ನಿಸ್ತು, ಹಾಗಾಗಿ ಇಟ್ಟಿದ್ದೀನಿ. ಸೊ ಇದನ್ನು ಸಮೇತ ಕ್ರೌಡ್ ಫಂಡಿಂಗಲ್ಲಿ ಬಹಳಷ್ಟು ಏನು ಮೇನ್ ವಿಲನ್ನು, ಆಮೇಲೆ ತಂದೆ ತಾಯಿ, ಈ ಥರ ಒಂದು 3 ಕ್ಯಾರೆಕ್ಟರ್ ಬಿಟ್ಟರೆ ಇನ್ನೆಲ್ಲರನ್ನ ಹೊಸಬ್ರನ್ನ ಹಾಕ್ಕೊಂಡು ಮಾಡೋಣ ಅಂತ ಹೊರಡ್ತಾ ಇದ್ದೀನಿ. ನಿಮ್ಮಲ್ಲೂ ಯಾರಿಗಾದರೂ ಈ ಸಿನಿಮಾದಲ್ಲಿ ನಡೆಸಬೇಕು ಅಂತ ಆಸಕ್ತಿ ಇದ್ದರೆ ನನ್ನ ನಂಬರು 9300344557, ಅದಕ್ಕೆ ಕರೆ ಮಾಡಿ. ಇದು ಕ್ರೌಡ್ ಫಂಡಿಂಗ್ ಸಿನಿಮಾ. ಯಾಕೆ ಕ್ರೌಡ್ ಫಂಡಿಂಗ್ ಅಂತ ಹೇಳಿದ್ರೆ ಹೇಳ್ತಾ ಇದ್ನಲ್ಲ, ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಒಬ್ಬನೇ ಆ ಲಕ್ಷಾಂತರ ರೂಪಾಯಿನ ಹಾಕ್ಕೊಂಡು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೋಡಿ, ಈ ಚಿತ್ರದ ಬಜೆಟ್ ಒಂದು 30 ಲಕ್ಷ ಅಂತ ಅಂದ್ಕೊಂಡಿದ್ದೀನಿ. ಸೊ 30 ಜನ ಒಂದು 10 ಲಕ್ಷ ಒಂದೊಂದು ಲಕ್ಷ ಹಾಕಿದ್ರು ಆಗುತ್ತೆ. ಸೊ 60 ಜನ 55,000 ಹಾಕಿದ್ರು ಆಗುತ್ತೆ. ಇದನ್ನು ಕ್ರೌಡ್ ಫಂಡಿಂಗ್ ಅಂತ ಇದೆ. ಅಂದರೆ ಹನಿ ಕೂಡಿದ್ರೆ ಅಂತ ಎಲ್ಲರೂ ಸ್ವಲ್ಪ ಹಾಕ್ಕೊಂಡು ಮಾಡೋಂಥದ್ದನ್ನೇ ಕ್ರೌಡ್ ಫಂಡಿಂಗ್ ಅಂತ ಹೇಳಿ ಕರಿತೀವಿ. ಆಗ ಯಾರೊಬ್ರಿಗೂ ಕಷ್ಟ ಇಲ್ಲ. ಒಬ್ಬನೇ 30 ಲಕ್ಷ ಹಾಕಿ ಅಕಸ್ಮಾತ್ ಏನೋ ಹೆಚ್ಚು ಕಡಿಮೆ ಯಾಕಂದರೆ 30 ಲಕ್ಷ ಹಾಕ್ಕೊಂಡು ಇಡೀ ಜೀವನವನ್ನು ಹಾಳು ಮಾಡ್ಕೊಳ್ಳೋ ಬದಲು ಸೊ 1 ಲಕ್ಷ ಹಾಕಿದಾಗ ಆಟೋಮೆಟಿಕ್ಕಾಗಿ ಆ 1 ಲಕ್ಷ ಹೋದ್ರೂ ಸಂಪಾದನೆ ಮಾಡ್ಕೋಬೋದು. 30 ಲಕ್ಷ ಒಂದೇ ಸರಿ ಹೋದರೆ ಕಷ್ಟ ಅಲ್ವಾ. ಸೊ ಹೋಗೋದಿಲ್ಲ. ನಾವು ಮಾಡ್ತಾ ಇರೋದು ಚಿಕ್ಕ ಬಜೆಟ್. ಆಮೇಲೆ ನಾನು 30 ಅಂತ ಮಾಮೂಲಿಯಾಗಿ ಹೇಳಿಬಿಟ್ಟೆ. ನಮ್ಮ ಚಿತ್ರದ ಬಜೆಟ್ಟು ಕೇವಲ ಒಂದು 15 ಲಕ್ಷದಲ್ಲಿ ಮಾಡೋಣ ಅಂತ ಹೊರಟಿದ್ದೀನಿ. ಹಾಗಾಗಿ ಒಂದು 30 ಜನ ಕಲಾವಿದರು ಇದರಲ್ಲಿ ಬೇಕಾಗ್ತದೆ. ಒಂದು 55,000 ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರು ಈಸಿಯಾಗಿ ನಾವು ಸಿನಿಮಾ ಮಾಡ್ಬೋದು. ಸೊ ಲಾಸ್ ಅಂತೂ ಆಗೋದಿಲ್ಲ. ಹಾಕಿರೋ ಅಮೌಂಟು ಖಂಡಿತವಾಗಲೂ ನಿಮಗೆ ರಿಟರ್ನ್ ಬಂದೇ ಬರುತ್ತೆ. ಅದಕ್ಕೆ ಅಗ್ರಿಮೆಂಟು ಇರುತ್ತೆ. ಫಿಲಿಮ್ ರಿಲೀಸ್ ದಿನ ನಿಮ್ಮ ಅಮೌಂಟನ್ನು ನಿಮಗೆ ರಿಟರ್ನ್ ಮಾಡಲಾಗುತ್ತೆ. ಜೊತೆಗೆ ಈ ಚಿತ್ರದಲ್ಲಿ ಒಳ್ಳೆಯ ಪಾತ್ರನೂ ಇರುತ್ತೆ. ಸೊ ಕ್ಯಾರೆಕ್ಟ್ರು ಮಾಡ್ಬೋದು ನೀವು. ಆನಂತರ ಸಹ ನಿರ್ದೇಶಕನಾಗಿ ಕೆಲಸನೂ ಮಾಡ್ಬೋದು. ಚಿತ್ರೀಕರಣ ಸಮಯದಲ್ಲಿ ನಿಮಗೆ ಊಟ ತಿಂಡಿ ಉಳಿದುಕೊಳ್ಳೋ ವ್ಯವಸ್ಥೆ ಪ್ರತಿಯೊಂದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟೆಲ್ಲ ಇರುತ್ತೆ. ಒಬ್ಬೊಬ್ಬರು ಒಂದು 50,000 ಅಥವಾ 44,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡೋಣ ಅಂತ ಹೊರಟಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟು ಈ ಸ್ನೇಹಲಯಂ ಚಿತ್ರತಂಡಕ್ಕೆ ಇರಲಿ ಅಂತ ಕೋರ್ತಾ ನಿಮ್ಮ ಗಾಂಧಿ. ನಮಸ್ಕಾರ.